ಇವತ್ತು ಕರ್ನಾಟಕಕ್ಕೆ ಒಂದು ಮರಣ ಶಾಸನವನ್ನು ಕಾವೇರಿ ನೀರಾವರಿ ಸಮಿತಿಯವರು ಏನು ದೆಹಲಿಯಲ್ಲಿ ಕೂತ್ಕೊಂಡು ಒಂದು ಆದೇಶ ಮಾಡ್ತಾರೆ. 15 ದಿನ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಿ ಅಂತ. ಇದು ನಿಜಕ್ಕೂ ಆಘಾತಕಾರಿಯಾದಂಥ ವಿಚಾರ. ಇವತ್ತು ಕರ್ನಾಟಕದಲ್ಲಿ ಕಾವೇರಿ ಕೊಳ್ಳದ ಭಾಗದ ಜನರಿಗೆ ಮತ್ತು ರೈತರಿಗೆ ನೀರಿಲ್ಲ. ಏನು ಈ ಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳಿದೆ, ಚಾಮರಾಜನಗರ, ಮೈಸೂರು, ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ, ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಈ ಭಾಗದ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ನಮಗೆ ಸರಿಯಾಗಿ ಆಗ್ತಾ ಇಲ್ಲ. ಯಾಕೆಂದರೆ ಇವತ್ತು ಕಾವೇರಿ ಕೊಳ್ಳದಲ್ಲಿ ಒಳ ಹರಿವು ಏನಿದೆ ಪ್ರತಿ ವರ್ಷಕ್ಕಿಂತ ಈ ವರ್ಷ 60% ಕಡಿಮೆ ಆಗಿದೆ. ಹಾಗಾಗಿ KRS ನದಿಯಲ್ಲಿ ಸಂಗ್ರಹ ಜಾಸ್ತಿ ಇಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ರೈತರಿಗೆ ಎರಡನೇ ಬೆಳೆ ಬೇಕು ಅಂತ ಅವರ ಮನವಿ. ನಮಗೆ ಇಲ್ಲಿ ನಾವು ಕುಡಿಯೋಕ್ಕೆ ನೀರು ಬೇಕು ಅಂತ ನಾವು ಒದ್ದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಎರಡನೇ ಬೆಳೆಗೆ ನೀರು ಬೇಕು ಅಂತ ಅವರ ಹಠ. ನಾವು ಸರ್ಕಾರಗಳಿಗೆ ಕೇಳೋದಿಷ್ಟೇ, ಯಾಕೆ ನೀವು ಕಠಿಣವಾಗಿ ಅಲ್ಲಿ ಒಂದು ನಿರ್ಧಾರವನ್ನು ನಿಮ್ಮ ಕೈಲಿ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ? ಸರ್ಕಾರದ ಪರವಾಗಿ ಹೋದಂಥ ನ್ಯಾಯವಾದಿಗಳು ಅಲ್ಲಿ ಸರಿಯಾಗಿ ಯಾಕೆ ವಾದವನ್ನು ಮಂಡಿಸ್ತಾ ಇಲ್ಲ? ಪ್ರತಿ ಬಾರಿ ಮಳೆ ಇಲ್ಲದಾಗ ಇದೇ ಸಮಸ್ಯೆ. ಭಾಗದ ರೈತರಿಗೆ ನೀರಿಲ್ಲ, ಜನಕ್ಕೆ ಕುಡಿಯೋಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಕಾವೇರಿ ಏನು ತೀರ್ಪನ್ನು, ನದಿಯ ಸಮಿತಿ ತೀರ್ಪನ್ನು ಕೊಡುತ್ತೆ, ಅದು ನಮಗೆ ವಿರುದ್ಧವಾಗೇ ಕೊಡ್ತಾರೆ. ಸ್ವತಂತ್ರ ಪೂರ್ವದಿಂದ ಇದೇ ಆಗ್ತಾ ಬರ್ತಾ ಇದೆ. ಇವತ್ತು ಈ ಭಾಗದ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ಯಾರು ಸರಿಪಡಿಸೋರು? 5 ವರ್ಷದಲ್ಲಿ ಅಧಿಕಾರದಲ್ಲಿ ಇರ್ತೀರಾ, ಯಾವುದೇ ಸರ್ಕಾರ ಆಗಲಿ, ಯಾಕೆ ಇದ್ರ ಬಗ್ಗೆ ಗಮನ ಕೊಡೋದಿಲ್ಲ? ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ಯಾಕೆ ಸರಿ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಲಿ? ನಮ್ಮ ಜನಕ್ಕೆ ನೀರನ್ನು ಕೊಡೋದು ಎಷ್ಟು ಮುಖ್ಯ ಅನ್ನೋದು ನಿಮಗೆ ಗೊತ್ತಿದ್ರೂ ರಾತ್ರಿ ಬೇರೆಯವ್ರನ್ನ ಮೆಚ್ಚೋಕ್ಕೆ ನೀರನ್ನ ಬಿಡ್ತೀರಾ ಅಂದರೆ, ಇದಕ್ಕೆ ನಿಮಗೆ ಸುಪ್ರೀಂ ಆದೇಶ, ಕಾವೇರಿ ಮಂಡಳಿ ತೀರ್ಪಿನ ಆದೇಶ ಇವೆಲ್ಲ ನಿಮಗೆ ಜ್ಞಾನೋದಯ ಆಗುತ್ತೆ, ಬೇರೆ ವಿಚಾರಗಳಿಗೆ ಆಗಲ್ಲ. ಯಾಕೆ? ದಯಮಾಡಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ. ಏನು ಮುಖ್ಯಮಂತ್ರಿಗಳಿರ್ಬೋದು, ಜಲಸಂಪನ್ಮೂಲ ಸಚಿವರಿರ್ಬೋದು, ಇವರಿಗೆ ಮನವಿ ಮಾಡ್ತೀವಿ, ತಾಯಿ ನಾಡಿನ ಋಣ ತೀರಿಸೋ ಸಂದರ್ಭ ಬಂದಾಗ ರಾಜ್ಯದ ಜನತೆ ಜೊತೆ ನಿಂತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಬೇರೆಯವ್ರಿಗೆ ಮೆಚ್ಚುವಂಥ ಕೆಲಸ ಬೇಡ. ಇವತ್ತು ತಮಿಳುನಾಡು ಮುಖ್ಯಮಂತ್ರಿ ಮೆಚ್ಚೋ ಕೆಲಸ ಆಗಬಾರ್ದು. ಹಾಗಾಗಿ ಈ ಭಾಗದ ರೈತರ ಮೇಲೆ ಆಗುವಂಥ ಕೇಸ್ಗಳು, ಹೋರಾಟಗಾರರ ಮೇಲೆ ಮಾಡುವಂಥ ಕೇಸ್ಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ. ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ನೀವೇನಾದರೂ ನೀರನ್ನು ಮುಂದಿನ ದಿನಗಳಲ್ಲಿ ಬಿಟ್ಟಿದ್ದೇ ಆದರೆ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ವಿಜಯ ಸೇನೆ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ನಾವು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ದೀಪಕ್, ರಾಜ್ಯಾಧ್ಯಕ್ಷರು, ವಿಜಯ ಸೇನೆ.